ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಪೆಷಲ ಪಾಲಕ್ ಬಟಾಣಿ ಗ್ರೇವಿ ಮಾಡಿ ನೋಡಿರಿ. ಸಾಮಾನ್ಯವಾಗಿ ಒಂದೇ ಥರ ಮಾಡಿ ಅಲ್ಲಿ ತಿಂದು ಬೇಜಾರಾದಾಗ ಈ ಥರ ಡಿಫ್ರೆಂಟಾಗಿ ಮಾಡೋದು ಆರೋಗ್ಯಕ್ಕೂ ಚಲೋ, ಒಂಥರ ಡಿಫ್ರೆಂಟಾಗಿ ಟೇಸ್ಟ್ನು ಕೊಡ್ತದ. ಇವತ್ತು ನೋಡಿರಿ ಪಾಲಕ್ ಗ್ರೇವಿ ಮಾಡ್ಲಾತೀನಿ. ಪಾಲಕ್ ಅಲ್ಲಿಗೆ ಸಿಟ್ಟಿನೀಗ ಕ್ಲೀನಿಗೆ ತೊಳ್ಕೊಂಡು ಒಣಗದೆಲ್ಲ ನೀರಿನ ಅಂಶನೂ ಹೋಗ್ಯದ ನೋಡ್ರಿ. ಇದ್ರಾಗ ಹೆಂಗಿದ್ರು ಪಾಲಕ್ ಅದ ಅಂತೇಳಿ ಬಟಾಣಿ ಸ್ವಲ್ಪ ಹಾಕಿ ಮಸ್ತ್ ಗ್ರೇವಿ ಅಂತೇಳಿ ಮಾಡ್ಲಾತೀನಿ ನೋಡಿರಿ. ಭಾಳ ಅಂದ್ರೆ ಭಾಳ ಚಂದ ಆಗ್ತದೆ, ಭಾಳ ಮಸ್ತ್ ಆಗ್ತದೆ. ಇದು ಮಕ್ಕಳು ಹಿಡ್ಕೊಂಡು ದೊಡ್ಡವ್ರ ತನೂ ಒಂಥರ ಹೆಲ್ತಿಗೆ ಚಲೋ ಅಲ್ಲ, ಅದಕ್ಕಾಗಿ ಹೆಂಗಿದ್ರು ಅದ ಅಂತೇಳಿ ಈಗ ಮಾಡ್ಲಾತೀನಿ ನೋಡಿರಿ. ಇದು ಈಗ ನೋಡಿರಿ ಗ್ಯಾಸಿನ ಮ್ಯಾಗ ಈ ಕಡಾಯಿ ಇಟ್ಟು ಈ ಕಡಾಯಿಯೊಳಗೆ ನೀರು ಹಾಕ್ಲಾತೀನಿ. ಸ್ವಲ್ಪ ಪಾಲಕ್ ಕುದಿಸ್ಕೋಬೇಕಲ್ಲ, ಸ್ವಲ್ಪ ಮೆತ್ತಗಾಗುತ್ತೆ. ನಾನು ಅದಕ್ಕಾಗಿ ಪಾಲಕ್ ಹೆಂಗಂದ್ರೆ ಸ್ವಲ್ಪ ನೀರಾಗ ಮುಳುಗಿದ್ರೆ ಸಾಕು, ಅಷ್ಟು ಪ್ರಮಾಣ ನೀರು ಹಾಕಿದ್ರೆ ಸಾಕು. ಸ್ವಲ್ಪ ಕುದಿಸ್ಕೊಳ್ಳೋ ಇರ್ತದೆ, ಜಾಸ್ತಿ ಏನಿಲ್ಲ. ಅದಕ್ಕಾಗಿ ಈಗ ಸ್ವಲ್ಪ ನೀರು ಕಾಯುತ್ತೆ ನಾನು ಬಿಡ್ತೀನಿ. ಈಗ ನೋಡಿರಿ ನೀರು ಸ್ವಲ್ಪ ಕಾಯ್ದಾವ. ಈಗ ಮ್ಯಾಗ ನೊರೆ ಸಣ್ಣಗೆ ಬರ್ಲಾತ್ತವಲ್ಲ, ಗೊತ್ತಾಲತ್ತಿರ್ಬೋದು. ಇಲ್ಲಿ ನೋಡಿರಿ ನೊರೆ ಏನು ಬರ್ಲಾತ್ತವಲ್ಲ, ಗುಳ್ಳಿ ಕಾಣ್ಲತ್ತದಲ್ಲ. ಈಗ ನೀರು ಸ್ವಲ್ಪ ಹೆಸರಿಗೆ ಬಂದ ಅಂತೇಳಿ ಈಗ ಕೂಡಿಸ್ಕೊಳತ್ತೀನಿ ನೋಡಿರಿ. ಈಗ ಪಾಲಕ್ಕಿದು ಪೂರ್ತಿ ಸ್ವಲ್ಪ ಒಂದು 2-3 ನಿಮಿಷ ಸ್ವಲ್ಪ ಅಷ್ಟೇ ಕುದಿಸ್ಕೊಂಡ್ರೆ ಸಾಕು. ನೀರಿನೊಳಗೆ ಪೂರ್ತಿ ಈಗ ಎದ್ದಮಿದು. ಈಗ ನೋಡಿರಿ ಪೂರ್ತಿ ತೊಯ್ಲತ್ತದ. ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇರೋಂಗಿಲ್ಲ, ಸ್ವಲ್ಪ ಪ್ರಮಾಣ ಸ್ವಲ್ಪ ಮೆತ್ತಗಾಗ್ತದಲ್ಲ, 2-3 ನಿಮಿಷ ಅಷ್ಟು ಕುದ್ರೆ ಸಾಕು ನೋಡಿರಿ. ಈಗ ಸ್ವಲ್ಪ ಮ್ಯಾಗ ಮುಚ್ಚಿ ಬಿಡ್ತೀನಿ 1-2 ನಿಮಿಷದಷ್ಟು. ಈಗ ನೋಡಿರಿ ಕುದಿಲತ್ತ ನೋಡಿರಿ. ಈಗ ಮತ್ತು ಸ್ವಲ್ಪ ಮ್ಯಾಗಿನ ತೆಗೆದು ಮ್ಯಾಗ ಮೇಡಮ್ ಏನ್ರಿ ಹೊಲಸು ಹತ್ಕೊಂಡ್ರೂ ತಾನೇ ಹೋಗ್ತದೆ. ಕ್ಲೀನಿಗೆ ನೋಡಿರಿ ಕೂಡ್ಕೊಂಡದಲ್ಲ. ಈಗ 2-2.5-3 ನಿಮಿಷ ಆಗ್ಯದ. ಈಗ ಇಷ್ಟು ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕ್ತೀನಿ. ಇದು ಎಷ್ಟು ನೀರು ಜಾನಿ ಒಂದು ಮಿಕ್ಸಿ ಜಾರಿಗೆ ಹಾಕ್ತೀನಿ ನೋಡಿರಿ. ಈಗ ನೋಡಿರಿ ಇದು ಕುದ್ದು ಎಷ್ಟಾಗ್ಯದ, ಎಷ್ಟಿತ್ತು ಫಸ್ಟಿಗೆ ತೋರ್ಸೋಕೆ ಬಲ್ಲೆ. ಈಗ ಏಟಾಗ್ಯದ ನೋಡಿರಿ ಇದು ಕುದ್ದು. ಈಗ ನೋಡಿರಿ ಇದ್ರೊಳಗೆ ಇಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಳತ್ತೀನಿ. ಈಗ ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಳತ್ತೀನಿ. ಈಗ ನೋಡಿರಿ 2 ಮೆಣಸಿಗೆ ಹಾಕ್ಕೊಳತ್ತೀನಿ ಇದ್ರಾಗ. ಈಗ ನೋಡಿರಿ ಒಂದು ಅರ್ಧ ಕಪ್ನಷ್ಟು ಮೊಸರು ಹಾಕ್ಕೊಳತ್ತೀನಿ. ಅರ್ಧ ಕಪ್ನಷ್ಟು ಆದ್ರೆ ಸಾಕು. ಈಗ ನೋಡಿರಿ ಪಾಲಕ್, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಹಸಿ ಶುಂಠಿ, ಮೆಣಸಿನ್ಕಾಯಿ, ಸ್ವಲ್ಪ ಪ್ರಮಾಣ ಮೊಸರು ಎಲ್ಲ ಹಾಕೋದಾಯಿತು. ಈಗ ಇದು ಮಿಕ್ಸಿಗೆ ಸ್ವಲ್ಪ ರುಬ್ಕೊಳ್ಳೋಣ ಸಣ್ಣಗೆ. ಇಲ್ಲಿ ನೋಡಿರಿ ಈಗ ಪೂರ್ತಿ ಮಿಕ್ಸಿಗೆ ಹಾಕಿದ್ದಾಯಿತು ನೋಡಿರಿ. ಈಗ ಮಸ್ತ್ ಆಗ್ಯದ, ಸಣ್ಣಗೆ ರುಬ್ಕೊಂಡು ಇಟ್ಕೊಂಡಿನಿದು. ಈಗ ನೋಡಿರಿ ಅದೇ ಕಡಾಯಿ ಒಳಗೆ ಸ್ವಲ್ಪ ನೀರು ಚೆಲ್ಲಿ ಮತ್ತು ಬೇರೆ ಹಾಕೀನಿ. ಈಗ ಬಟಾಣಿ ಇರ್ತಾವಲ್ಲ, ಬಟಾಣಿ ನೋಡಿರಿ ಎಷ್ಟು ಮಸ್ತ್ ಮೊಳಕೆ ಹೊಡೆದವ. ಈಗ ಒಂದು 5 ನಿಮಿಷ ಕುದಿಸ್ಕೊತೀನಿ. ಇಲ್ಲಾಂದ್ರೆ ಡೈರೆಕ್ಟ್ನು ಹಾಕ್ಬೋದು, ಕುದಿಸ್ಕೊಳ್ದೇನೆ ಹಸಿ ಬಟಾಣಿ ಇರ್ತಾವಲ್ಲ ನಡೀತದೆ. ಒಂದು 5 ನಿಮಿಷ ಕುದಿಲ್ಲ ಅಂಥೇಳಿ ಸ್ವಲ್ಪ ಕುದಿಸ್ಕೊಳತ್ತೀನಿ ನೋಡಿರಿ. ಈಗ ಆದಷ್ಟು ಅದೇ ನೀರು ಹಾಕೋದಕ್ಕಿಂತಲೂ ಸ್ವಲ್ಪ ಅವು ಚೆಲ್ಕಿಸಿ ಮತ್ತು ಈಗ ಬೇರೆ ನೀರು ಹಾಕೀನಿ. ಒಂದು 5 ನಿಮಿಷ ಕುದಿತಾವೆ. ಈಗ ಈ ಕಡೆ ಉಳ್ಳಾಗಡ್ಡಿ ಟಮಾಟಿ ಹೊಳ್ಕೊತೀನಿ. ಈಗ ನೋಡಿರಿ ಇಲ್ಲಿ ಜಾಸ್ತಿ ಪ್ರಮಾಣನೇ ಉಳ್ಳಾಗಡ್ಡಿ ಮತ್ತು ಟಮಾಟಿ ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ. ಎಷ್ಟು ಉಳ್ಳಾಗಡ್ಡಿ ಮತ್ತು ಟಮಾಟಿ ಹಾಕ್ತೀವಲ್ಲ ಅಷ್ಟು ಚಲೋ ಅನ್ನಿಸ್ತದ. ಈಗ ನೋಡಿರಿ ಜಾಸ್ತಿ ಪ್ರಮಾಣನೇ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ಈಗ ಫ್ರೈ ಮಾಡ್ಲಾತೀನಿ. ಯಾಕಂದ್ರೆ ಇವು ಫ್ರೈ ಮಾಡ್ಬೇಕಲ್ಲ. ಈಗ ಇನ್ನೊಂದೇನಂತಂದ್ರೆ ಬಟಾಣಿ ಆ ಕಡೆ ಕುದಿಲಿಕ್ಕೆ ಇಟ್ಟಿನಲ್ಲ ನೋಡ್ರಿ, ಸರಿಯಾಗಿ ಕುದ್ದಾವ. ಈಗ ಕುದಿಸಿನೊಂದು 5 ನಿಮಿಷ ಕುದಿಸೋದಲ್ಲ. ಇಲ್ಲ ನಾವು ಡೈರೆಕ್ಟ್ನು ಹಾಕೋಬೋದು, ಸ್ವಲ್ಪ ಕುದ್ರೆ ಚಲೋ ಅನ್ನಿಸ್ತದೆ, ಜಾಸ್ತಿ ಜಲ್ದಿನೇ ಫ್ರೈ ಆಗ್ತಾವ ಅಂತೇಳಿ. ಈಗ ನೋಡಿರಿ ಈಗ ತೋರಿಸ್ತೀನಿ ನೋಡಿರಿ. ಈಗ ಕುದ್ದಾವಲ್ಲ, ಈಗ ಇಷ್ಟಿದು ಸೊಪ್ಪಿ ಚುರ್ಲಿಕ್ಕೆ ಚಲೋ ಹೋಗ್ಬಿಡ್ತಾವೆ ಕುದ್ರೆ ಸರಿಯಾಗಿ. ಈಗ ಇವು ತೊಗೊಂಡು ಈಗ ನೋಡಿರಿ ಪೂರ್ತಿ ನೀರು ಬಸ್ತೀನಿ. ಈಗ ಈ ಥರ ಆಗ್ಯಾವ ನೋಡಿರಿ. ಈಗ ಆಗಳ ಇದಕ್ಕೆ ಎರಡು ಡಿಫ್ರೆನ್ಸ್ ಅನ್ನಿಸ್ತದೆ. ನೋಡಿರಿ ಎಲ್ಲ ಸರಿಯಾಗಿ ಕುದ್ದಾವ ಈಗ ಚೆಂದಾಗೆ. ಸ್ಪೆಷಲಿ ಇನ್ನೊಂದು ಏನಂದ್ರೆ ಆದಷ್ಟು ನಾವು ತಳ ದಪ್ಪಿದ್ದಿದ್ದೆ ಕಡಾಯಿ ತೊಗೊಂಡ್ರೆ ಚಲೋ ಅನ್ನಿಸ್ತದೆ. ಯಾಕಂದ್ರೆ ಜಲ್ದಿ ಹೊತ್ತಂಗಿಲ್ಲ ಏನೇ ಆದ್ರೂ. ಈಗ ನೋಡಿರಿ ಈಗ ಎಣ್ಣೆ ಹಾಕ್ಕೊಳತ್ತೀನಿ. ಕಡಾಯಿ ಸ್ವಲ್ಪ ಕಾಯ್ದದಲ್ಲ, ಈಗ ಎಣ್ಣೆ ಹಾಕ್ಕೊಳತ್ತೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಳತ್ತೀನಿ. ಸ್ವಲ್ಪ ಸಾಸಿವೆ. ಈಗ ನೋಡಿರಿ ಸ್ವಲ್ಪ ಚಕ್ಕೆ ಹಾಕ್ಕೊಳತ್ತೀನಿ, ಒಂದು 2-3. ಸ್ವಲ್ಪ ಈ ಪಲಾವ್ ಎಲೆ ಹಾಕ್ಕೊಳತ್ತೀನಿ. ಗ್ಯಾಸ ಆದಷ್ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟೀನಿ. ಈಗ ಸರಿಯಾಗಿ ಸ್ವಲ್ಪ ಎಣ್ಣೆಗೆ ಹುರ್ಕೊಳ್ಳೋಣ. ಈಗ ನೋಡಿರಿ ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳತ್ತೀನಿ. ಯಾಕೆ ಸ್ವಲ್ಪ ಹಾಕ್ಕೊಳತ್ತೀನಿ ಅಂದ್ರೆ ಆಕಳೆ ಅಲ್ಲಿ ಮಿಕ್ಸಿಗೆ ಹಾಕೋದು, ಪಾಲಕ್ ಜೋಡಿ ಮಿಕ್ಸಿಗೆ ಹಾಕಾಗೇನು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಹಸಿ ಶುಂಠಿ ಏನು ಹಾಕಿರ್ತೀವಲ್ಲ, ಅದಕ್ಕಾಗಿ ಇಲ್ಲಿ ಸ್ವಲ್ಪ ಹಾಕ್ಕೊಳತ್ತೀನಿ. ಅಲ್ಲಿ ಹಾಕಿರಲಿಲ್ಲ ಅಂದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ನಡೀತಿತ್ತು. ಈಗ ನೋಡ್ರಿ ಇನ್ನೂ ಸ್ವಲ್ಪ ಸರಿಯಾಗಿ
ಹಸಿ ಸ್ಮೆಲ್ ಹೋಗುತ್ತೆ, ಸ್ಮೆಲ್ ಬರ್ತಿರ್ತದೆ, ಹಸಿ ಸ್ಮೆಲ್ ಹೋಗುತ್ತೆ. ನಾನು ಸ್ವಲ್ಪ ಫ್ರೈ ಮಾಡ್ಲಿಕ್ಕೆ ಲೋ ಫ್ಲೇಮ್ ಒಳಗಿಟ್ಟು ಈಗ ನೋಡ್ರಿ ಇದ್ರಾಗ ಈರುಳ್ಳಿ ಸೇರಿಸ್ಕೊಳತ್ತೀನಿ. ಈಗ ಎಲ್ಲ ಫ್ರೈ ಆಗ್ಯದಲ್ಲ, ಸ್ವಲ್ಪ ಈರುಳ್ಳಿ ಹಾಕ್ಕೊಳತ್ತೀನಿ. ಇದನ್ನು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡೋಣ. ಈಗ ನೋಡ್ರಿ ಸ್ವಲ್ಪ ಉಪ್ಪು ಹಾಕ್ಕೊಳತ್ತೀನಿ. ಈಗ ಇದ್ರಾಗ ಈಗಂದ್ರೆ ಈಗ ಹಾಕೋಬೋದು, ಈಗ ಸ್ವಲ್ಪ ಹಾಕೊಂಡು ಆಮೇಲೆ ಹಾಕೋಬೋದು. ನಾ ಇಲ್ಲೇ ಒಮ್ಮೆ ಹಾಕ್ಕೊಳತ್ತೀನಿ, ಮತ್ತೆ ಹಾಕೊಳ್ಳೋ ಜರೂರತ್ ಇರಲ್ಲ ಅಂತೇಳಿ ಸಾಕು. ಯಾಕಂದ್ರೆ ಜಲ್ದಿ ಫ್ರೈ ಆಯ್ತು, ಸ್ವಲ್ಪ ಜಲ್ದಿನೇ ಬೈತದ. ಉಪ್ಪು ಅಂದ್ರೆ ಉಳ್ಳಾಗಡ್ಡಿ ಸ್ವಲ್ಪ ಸರಿಯಾಗಿ ಕುಡಿಸ್ಕೊಳ್ಳೋಮು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಫ್ರೈ ಮಾಡಿದ್ರೆ ಸಾಕು. ಬೇಯ್ದಿರ್ತಾವೆ, ಹಸಿ ಸ್ಮೆಲ್ ಏನು ಹೋಗ್ಬೇಕಲ್ಲ ಉಳ್ಳಾಗಡ್ಡಿ. ಸ್ವಲ್ಪ ಉಳ್ಳಾಗಡ್ಡಿನೇ ಫ್ರೈ ಮಾಡ್ಬೇಕು, ಸ್ವಲ್ಪ ಜಾಸ್ತಿ ಟೈಮ್ ತೊಗೋತದ. ಈಗ ನೋಡಿರಿ ಟಮಾಟೆ ಹಾಕ್ಕೊಳತ್ತೀನಿ. ನಾವು ಟಮಾಟಿಗೆ ಈ ಥರ ಇಲ್ಲಾಂದ್ರೂ ಸ್ವಲ್ಪ ಗ್ರೇವಿ ಮಾಡಿ ನಾವು ಹಾಕೋಬೋದು, ಚಲೋ ಅನ್ನಿಸ್ತದೆ. ಅದನ್ನು ಇಲ್ಲೇ ಥರನೂ ಚಲೋ ಅನ್ನಿಸ್ತದೆ ಅಂಥೇಳಿ ಈಗ ಟಮಾಟಿನಿದು ಜೊತೆ ಮಿಕ್ಸ್ ಮಾಡ್ಲಾತೀನಿ. ಈಗ ಆದಷ್ಟು ಗ್ಯಾಸ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟೀನಿ. ಒಂದು 2 ರಿಂದ 3 ನಿಮಿಷ ಎಷ್ಟೇ ಮುಚ್ಚಿಬಿಡಮ್ಮ. ಫ್ರೈ ಆಯ್ತದ, ಸ್ವಲ್ಪ ಬೇಯ್ತದ, ಚೆಂದಾಗಿ ಬೇಯ್ತದ, ಮೆತ್ತಗಾಗ್ಬಿಡ್ತದೆ. ಈಗ ನೋಡಿರಿ ಒಂದು 3 ನಿಮಿಷ ಬಿಟ್ಟೀನಿ. ನೋಡಿರಿ ಸ್ವಲ್ಪ ಸರಿಯಾಗಿ ಫ್ರೈ ಆಗ್ಯಾವ. ಎಷ್ಟಾದ್ರೂ ಸಾಕು. ಇದ್ರಾಗ ಸ್ವಲ್ಪ ಈಗ ಅರಿಶಿನ ಪುಡಿ ಹಾಕೊಳತ್ತೀನಿ, ಸ್ವಲ್ಪ ಧನಿಯಾ ಹಾಕ್ಕೊಳತ್ತೀನಿ. ಈಗ ಅರಿಶಿನ ಪುಡಿ ಆಮೇಲೆ ಧನಿಯಾ ಹಾಕೊಳ್ಳೋದಾಯಿತು. ಈಗ ನೋಡಿರಿ ಮಸಾಲೆ ಖಾರ ಹಾಕ್ಕೊಳತ್ತೀನಿ. ನಮ್ಮ ಖಾರ ಯಾವ ಪ್ರಮಾಣ ಬೇಕಲ್ಲ, ಆಮೇಲೆ ಖಾರ ನಾವು ಡಿಫ್ರೆಂಟ್ ಆಗಿರ್ತದೆ. ನಮಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ಮಸಾಲೆ ಖಾರ ಹಾಕೊಂಡ್ರೆ ಸಾಕು. ಈಗ ನೋಡಿರಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳತ್ತೀನಿ, ಇಷ್ಟಾದ್ರೆ ಸಾಕು. ಈಗ ಇಷ್ಟು ಕೂಡಿಸ್ಕೊಳ್ಳೋಣ. ಈಗ ಸಾಮಾನ್ಯವಾಗಿ ಯಾವ ಸೀಸನ್ ಇರ್ತಲ್ಲ, ಆಯಾ ಸೀಸನ್ದಾಗ ಯಾವ್ಯಾವ ಕಾಯಿಪಲ್ಯ ಇರ್ತಾವಲ್ಲ ಮಾಡಿ ತಿಂದ್ಬಿಡು ಚಲೋ. ಯಾಕಂದ್ರೆ ಆಮೇಲೆ ತುಟ್ಟಿ ಆದಾಗ ಕಾಸ್ಟ್ಲಿ ಆದಾಗ ನಮಗೆ ಅಷ್ಟೊಂದು ಯಾಕಂದ್ರೆ ಈ ಪ್ರಮಾಣ ಪರ್ಚೇಸ್ ಮಾಡೋಕ್ಕಾಗಂಗಿಲ್ಲ. ಅದಕ್ಕಾಗಿ ಯಾವ ಸೀಸನ್ ಇದ್ದಾಗ ರೇಟ್ನು ಕಡಿಮೆ ಇದ್ದಿರ್ತದಲ್ಲ, ಜಾಸ್ತಿ ಪ್ರಮಾಣನೇ ತಿಂದ್ಬಿಡ್ಬೇಕಿದ್ದಾಗೆ. ಹೆಂಗಿದ್ರೆ ಈಗ ಬಟಾಣಿ ಸೀಸನ್ ಬೇರೆ ಅದಲ್ಲ, ಅದಕ್ಕಾಗಿ ಜಾಸ್ತಿ ಬಟಾಣಿ ತಿನ್ನೋದ್ರಿಂದ ಹೆಲ್ತಿಗೂ ಭಾಳ ಚಲೋ ಅಲ್ಲ. ಅದಕ್ಕಾಗಿ ಬಟಾಣಿ ಗ್ರೇವಿ ಮಾಡ್ಕೊಂಡು ತಿನ್ನೋದು ಉತ್ತಮ. ಇದ್ರಾಗನೇ ಇದು ಒಂದೇ ಥರ ಹಲವಾರು ರೀತಿ ವೆರೈಟಿ ಬರ್ತಾವೆ. ಈಗ ನೋಡಿರಿ ಪಾಲಕದ್ದೇನು ಗ್ರೇವಿ ಮಾಡಿ ಇಟ್ಕೊಂಡಿದ್ನೆಲ್ಲ ಇದ್ರ ಜೊತೆ ಕುಡಿಸ್ಕೊಳತ್ತೀನಿ ನೋಡಿರಿ. ಈಗ ಇದ್ರ ಜೊತೆ ಆಮೇಲೆ ಸ್ವಲ್ಪ ಇದು ಕುಡಿಸ್ಕೊಂಡಿದ್ದು ಆಮೇಲೆ ಮಿಕ್ಸಿ ಒಳಗೆ ನೀರು ಹಾಕಿ ಮತ್ತು ನಮ್ಗೆ ಯಾವ ಥರ ಎಷ್ಟು ಪ್ರಮಾಣ ಬೇಕು ಅಷ್ಟು ಪ್ರಮಾಣ ನೀರು ಹಾಕ್ಕೋಬೋದು. ಈಗ ಇದಿಷ್ಟು ಕುಡಿಸ್ಕೊಳತ್ತೀನಿ. ಈಗ ಎಲ್ಲ ಮಸಾಲನೂ ಹಾಕ್ಕೊಳ್ಳೋದಾಗ್ಯದ. ನಾವು ಬಟಾಣಿ ಆಲ್ರೆಡಿ ಮೊದಲಿಗೆ ನಾವು ಕುದಿಸ್ಕೊಳಿಕ್ಕಂದ್ರೆ ಈಗ ಉಳ್ಳಾಗಡ್ಡಿ ಟಮಾಟೆ ಏನು ಹಾಕ್ಕೊಂಡಿದ್ದೇವಲ್ಲ ಅದರೊಳಗೆ ಫ್ರೈ ಮಾಡ್ಕೊಳ್ಳೋದಿತ್ತು. ಯಾಕಂದ್ರೆ ನಾವು ಮೊದಲಿಗೆ ಅವು ಕುದಿಸ್ಕೊಂಡು ಇಟ್ಕೊಂಡಿಲ್ಲ, ಆಮೇಲೆ ಹಾಕಿದ್ರೂ ನಡೀತದೆ. ಆಲ್ರೆಡಿ 50% ಜಾಸ್ತಿ ಪರ್ಸೆಂಟೇಜ್ ಕುದ್ದಂಗೆ ಆಗಿರ್ತದಲ್ಲ, ಅದಕ್ಕಾಗೆ ಈಗ ಕೂಡಿಸ್ಕೊಳತ್ತೀನಿ. ಸರಿಯಾಗಿ ಇಡ್ಸಂದು ಕುಡಿಯೋದೀಗ. ಈಗ ಲಾಸ್ಟಿಗೆ ಈ ಬಟಾಣಿಯನ್ನು ಕುದಿಸ್ಕೊಂಡು ಇಟ್ಕೊಂಡಿದ್ನೆಲ್ಲ ಇದ್ರೊಳಗೆ ಇಷ್ಟು ಕುಡಿಸ್ಕೋತೀನಿ ನೋಡಿರಿ. ಈಗ ಇವಿಷ್ಟು ಮಿಕ್ಸ್ ಮಾಡ್ತೀನಿ. ಈಗ ನೋಡಿರಿ ಎಲ್ಲ ಕುಡಿಸ್ಕೋಬೇಕೀಗ ಪೂರ್ತಿ. ಬಟಾಣಿ ಗ್ರೇವಿ ಅಂತೂ ಮಸ್ತ್ ಆಗ್ತದ. ಯಾಕಂದ್ರೆ ಈಗ ಸೀಸನ್ ಅದ, ಕಡಿಮೆ ರೇಟಿಗೂ ಅದ ಹೆಂಗಿದ್ರು. ಅದಕ್ಕಾಗಿ ಇದ್ರಾಗೆ ವೆರೈಟಿ ಮಾಡೋದು ಭಾಳ ಚೆಂದ ಆಗ್ತದ ಐಟಮ್ಗಳು. ಅದಕ್ಕಾಗಿ ಈಗ ನೋಡಿರಿ ಸ್ವಲ್ಪ ಕುದ್ದು ಗಟ್ಟಿ ಆಗ್ಯದಲ್ಲ, ಇದ್ರ ಜೊತೆ ನೀರು ಸೇರಿಸ್ಕೊಳತ್ತೀನಿ ಮಿಕ್ಸಿ ಒಳಗೆ. ಯಾಕಂದ್ರೆ ಆಗಲೇ ನಾವು ಮಿಕ್ಸಿಗೆ ಹಾಕಿದ್ದೇನು ಉಳಿದಿರ್ತದಲ್ಲ, ಸ್ವಲ್ಪ ಹೊತ್ಕೊಂಡಿರ್ತದಲ್ಲ. ಅದಕ್ಕಾಗಿ ನಮ್ಗೆ ಎಷ್ಟು ಪ್ರಮಾಣ ಬೇಕು ಅಷ್ಟು ಪ್ರಮಾಣ ನೀರು ಹಾಕ್ಕೋಬೇಕು. ಆದಷ್ಟು ಸ್ವಲ್ಪ ಗ್ರೇವಿ ಥರ ಇದ್ರೆ ಚಲೋ ಅನ್ನಿಸ್ತದ. ಇಲ್ಲಿ ಆಮೇಲೆ ಕುದೀತದಲ್ಲ, ಮತ್ತು ಸ್ವಲ್ಪ ಕುದ್ದಂಗೆ ಗಟ್ಟಿ ಆಗ್ತದೆ ಇದು. ಅದಕ್ಕಾಗಿ ನೋಡಿರಿ ಈಗ ಸರಿಯಾಗಿ ಈಗ ಒಂದು 5 ರಿಂದ 10 ನಿಮಿಷ ಕುದಿಸ್ಕೊಂಡ್ರೆ ಮತ್ತು ಸ್ವಲ್ಪ ಗಟ್ಟಿ ಆಗ್ತದೆ. ಇದು ಕುದ್ದಂಗೆ ಗಟ್ಟಿ ಆಗ್ತಿರ್ತದೆ. ಯಾಕಂದ್ರೆ ಆಲ್ರೆಡಿನೇ ನಾವು ಫ್ರೈ ಮಾಡಾಗಿ ಉಪ್ಪು ಜಾಸ್ತಿ ಹಾಕಿಲ್ಲ, ಇಲ್ಲಿ ಉಪ್ಪು ಹಾಕೋ ಅವಶ್ಯಕತೆ ಇರೋಂಗಿಲ್ಲ. ಅಲ್ಲಿ ಫ್ರೈ ಮಾಡಾಗ ಸ್ವಲ್ಪ ಉಪ್ಪು ಹಾಕಲಿಲ್ಲ ಅಂದ್ರೆ ಇಲ್ಲಿ ಹಾಕೋಬೋದಿತ್ತು. ಅಲ್ಲಿ ಹಾಕಿನಂತೇಳಿ ಈಗ ಉಪ್ಪು ಹಾಕಲಾಗೇನು ಇದ್ರಾಗ. ಈಗ ನೋಡಿರಿ ಮ್ಯಾಗ ಮುಚ್ಚಿ ಒಂದು 10 ನಿಮಿಷ ಬಿಟ್ಟರೆ ಚೆಂದ ಕುದ್ದಿರ್ತದೆ. 10 ನಿಮಿಷನೂ ಹತ್ತಂಗಿಲ್ಲ, ಹಾಗೆ ನೋಡ್ಕೊತಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಅಂದರೆ ನಿಮ್ಗೆ ಯಾವ ಪ್ರಮಾಣ ಬೇಕು, ಸ್ವಲ್ಪ ಗಟ್ಟಿ ಅಂದ್ರೆ ಗಟ್ಟಿ, ಇನ್ನೂ ಸ್ವಲ್ಪ ಅಳಿಸ್ಬೇಕು ಅಂದ್ರೆ ಅಷ್ಟು ಪ್ರಮಾಣ ಗ್ಯಾಸ್ ಆಫ್ ಮಾಡಿಬಿಟ್ರೆ ಮುಗಿದೋಯ್ತು, ಕಂಪ್ಲೀಟ್ ಆಗಿಬಿಟ್ಟಿರ್ತದೆ. ಹಾಗೆ ನೋಡ್ಕೋತಿದ್ರೆ ಸ್ವಲ್ಪ ಚಲೋ ಅನ್ನಿಸ್ತದೆ. ಹಾಗೆ ಸ್ವಲ್ಪ ತೆಗೆದು ನೋಡ್ಕೊತಿದ್ರೆ ಗೊತ್ತಾಗ್ಬಿಟ್ಟಿರ್ತದೆ. ಆದಷ್ಟು ಸ್ವಲ್ಪ ಕಾಟ ಸುಡ್ತಿರ್ತದೆ. ಈಗ ನೋಡಿರಿ ಕುದಿಲಾಗ್ತದ, ಹಂಗೆ ಸ್ವಲ್ಪ ತಿರುಗಾಡ್ಲಾತೀನಿ ನೋಡಿರಿ. ಈಗ ಕುದ್ದಂಗೆ ಗಟ್ಟಿ ಆಗ್ತಿರ್ತದಲ್ಲ ನೋಡಿರಿ.
ಸ್ವಲ್ಪ ಕುದ್ದಂಗೆ ನಮ್ಗೆ ಯಾವ ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ಗ್ರೇವಿ ಆದ್ರೆ ಸಾಕು. ಅಗಳಕ್ಕಿಂತಲೂ ಸ್ವಲ್ಪ ಒಂದು ಪ್ರಮಾಣ ಸ್ವಲ್ಪ ಗಟ್ಟಿ, ನಮಗೆ ಎಷ್ಟು ಗಟ್ಟಿ ಬೇಕಲ್ಲ ಅಷ್ಟು ತನಕ ಕುದಿಸಿದ್ರೆ ಸಾಕು. ನೋಡ್ರಿ ಎಷ್ಟು ಪೂರ್ತಿ ಗ್ರೀನ್ ಆಗ್ಯದ. ಇಷ್ಟಾದ್ರೆ ಈಗ ಮತ್ತೆ ಮ್ಯಾಗ ಮುಚ್ತೀನಿ. ಈಗ ನೋಡ್ರಿ ತೆಗಿತೀನಿ ಕಂಪ್ಲೀಟಾಗಿ. ನೋಡ್ರಿ ಅಗಳಿಗಿಂತಲೂ ಎಷ್ಟು ಗಟ್ಟಿ ಆಗ್ಯದ ನೋಡ್ರಿ. ಈಗ ಎಲ್ಲ ಸರಿಯಾಗಿ ಕುದ್ದದ ನೋಡ್ರಿ. ಇಷ್ಟಾದ್ರೆ ಸಾಕು. ಮತ್ತು ಸ್ವಲ್ಪ ಇಟ್ಟಂಗೆ ಇದಕ್ಕೆ ಸ್ವಲ್ಪ ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ಅಂದ್ರೆ ಒಂದು 10 ನಿಮಿಷನಾಗ ಮತ್ತೆ ಸ್ವಲ್ಪ ಗಟ್ಟಿ ಆಗ್ತಿರ್ತದ ನೋಡ್ರಿ. ಎಷ್ಟು ಮಸ್ತಾಗ್ಯದ. ಮನ್ಯಾಗ ಈ ಥರ ಮಾಡಿದ್ರೆ ಹೆಲ್ದಿಗೂ ಆರೋಗ್ಯಕ್ಕೂ ಭಾಳ ಚಲೋ ಆಗ್ತದ. ಥರ ತಿನ್ನೋಕ್ಕೂ ಚಲೋ ಅನ್ನಿಸ್ತದೆ. ಡಿಫ್ರೆಂಟಾಗಿ ಒಂದೇ ಥರ ಮಾಡಿ ಇದು ಆದ್ರೆ ಈ ಥರ ಡಿಫ್ರೆಂಟಾಗಿ ಮಾಡೋದು ಒಂಥರ ಚಲೋ ಅನ್ನಿಸ್ತದೆ. ಇದ್ರೊಳಗೆ ಆಲೂನು ಸೇರಿಸ್ಕೋತಾರೆ, ಹಾಕೋರು ಆಲೂನು ಹಾಕ್ತಾರೆ. ಎಲ್ಲ ಥರ ವೆಜಿಟೇಬಲ್ ಹಾಕಿ ಕಾಯಿಪಲ್ಲೆ ಯಾವ್ಯಾವ ಇರ್ತಾವಲ್ಲ ಎಲ್ಲ ಥರ ಹಾಕಿ ಮಾಡಿದ್ರಿಂತ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ. ಅದನ್ನು ಈಗ ಮಸ್ತ್ ರೆಡಿ ಆಗ್ಯದ ನೋಡ್ರಿ. ಈಗ ಪಾಲಕ್ ಬಟಾಣಿ ಗ್ರೇವಿ ನೋಡ್ರಿ. ಲಾಸ್ಟಿಗೆ ಕೊತ್ತಂಬರಿ ಹಾಕೋದೇನು ಉಳಿದೈತಲ್ಲ ಅದೊಂದು ಹಾಕಿದ್ರೆ ಕಂಪ್ಲೀಟ್ ಆಯ್ತು ನೋಡ್ರಿ. ಒಂದೇ ಥರ ತಿಂದು ಬಾಯಿ ರುಚಿ ಏನಾದರೂ ಕೆಟ್ಟಾಗ ಈ ಥರ ಮಾಡ್ಕೊಂಡು ತಿನ್ನಿರಿ. ಭಾಳ ಅಂದ್ರೆ ಭಾಳ ಚಂದ ಆಗ್ತದ, ಭಾಳ ಟೇಸ್ಟಿನೂ ಆಗ್ತದೆ ನೋಡ್ರಿ. ಈಗ ಇದ್ರೊಳಗೆ ಮನೆಗಿದ್ದಿದ್ದೆಲ್ಲ ಕಾಯಿ ಪಲ್ಯಗಳು ಐಟಮ್ಗಳು ಹಾಕಿ ಮಾಡೋದ್ರಿಂದನೂ ಭಾಳ ಅಂದ್ರೆ ಭಾಳ ಚಲೋ ಆಗ್ತದೆ. ಈಗ ನೋಡ್ರಿ ಫೈನಲಿ ಪಾಲಕ್ ಬಟಾಣಿ ಗ್ರೇವಿ ರೆಡಿ ಆಯ್ತು ನೋಡ್ರಿ. ಇಷ್ಟು ಗ್ರೇವಿ ಆದ್ರೆ ಸಾಕು. ಮತ್ತು ಅತಿ ಗಟ್ಟಿ ಆದ್ರೂ ಹೊಟ್ಟಿದ್ದು ಅನ್ಸಂಗಿಲ್ಲ. ನಮ್ಗೆ ಇಷ್ಟೇ ಪ್ರಮಾಣ ಆದ್ರೆ ಸಾಕು. ನಾ ಈಗ ಗ್ಯಾಸ್ ಆಫ್ ಮಾಡ್ತೀನಿ ನೋಡ್ರಿ. ಈಗ ಕಂಪ್ಲೀಟ್ ಆಯಿತು ಪಾಲಕ್ ಗ್ರೇವಿ. ನೀವು ಒಂದು ಸಲ ಮಾಡಿ ನೋಡ್ರಿ, ಭಾಳ ಅಂದ್ರೆ ಭಾಳ ಚಂದ ಆಗ್ತದ ನೋಡ್ರಿ. ಒಂದು ಬೌಲಿಗೆ ಸರ್ವ್ ಮಾಡ್ಕೊಳತ್ತೀನಿ ಈಗ. ನೋಡ್ರಿ ಎಷ್ಟು ಮಸ್ತಾಗಿದೆ. ಈಗ ನೋಡ್ರಿ ಕಂಪ್ಲೀಟಾಗಿ ಸರ್ವ್ ಮಾಡ್ಕೊಂಡಿದ್ದಾಯ್ತು ಒಂದು ಬೌಲಿಗೆ. ನೋಡ್ರಿ ಎಷ್ಟು ಮಸ್ತಾಗ್ಯದ. ನೀವು ಒಂದು ಸಲ ಮಾಡಿ ನೋಡ್ರಿ, ಭಾಳ ಅಂದ್ರೆ ಭಾಳ ಚಂದ ಆಗ್ತದ. ಒಂಥರ ಹೆಲ್ದಿ ಫುಡ್ನೂ ಆಗ್ತದ. ಏನಾದರೂ ಒಂದೇ ಥರ ತಿಂದು ಬೇಜಾರಾದಾಗ ಅಥವಾ ಬಾಯಿ ರುಚಿ ಏನಾದರೂ ಕೆಟ್ಟಾಗ ಈ ಥರ ಡಿಫ್ರೆಂಟಾಗಿ ಪಾಲಕ್ ಬಟಾಣ ಗ್ರೇವಿ ಮಾಡಿದ್ರೆ ಒಂಥರ ಮಸ್ತ್ ಅನ್ನಿಸ್ತದೆ. ಡಿಫ್ರೆಂಟಾಗಿನೂ ಇರ್ತದೆ. ಚಪಾತಿ, ಆಮೇಲೆ ರೊಟ್ಟಿ, ಅನ್ನ, ಆಮೇಲೆ ಜೀರಾ ರೈಸ್ ಆಗಲಿ ಪುಲ್ಕಾಲಿ ಯಾವುದ್ರ ಜೊತೆ ಬೇಕಾದರೂ ಮಸ್ತ್ ಕಾಂಬಿನೇಷನ್ ಆಗ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ನೀವು ಯಾವ ಥರ ಮಾಡ್ತೀರಿ ಅಂತೇಳಿ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ.